ಖುಷಿ. ಖುಷಿ ಅನ್ನೋದಕ್ಕಿದೆ ಅಂದರೆ ಇಲ್ಲಿ ಜನ ಜಾಸ್ತಿ ತೊಂದರೆ ಕೊಡಲ್ಲ, ಅದಕ್ಕಂತ ಬೇರೆ ತೊಂದರೆ ಕೊಡಲ್ಲ. ಇಲ್ಲಿ ಕೊಟ್ಟರೆ ಊಟ ಕೊಟ್ಟು ತೊಂದರೆ ಕೊಡ್ತಾರೆ ಅಷ್ಟೇ. ಜಾಸ್ತಿ ಊಟ ಮೀನು ಕೊಡೋದು, ತುಂಬ ಸ್ನೇಹಿತರಿದ್ದಾರೆ ಅವರೆಲ್ಲ ಬಂದು ಮೀನು ಮಾಡ್ಕೊಂಡು ಕೊಡೋದು, ಆ ಥರ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ ಎಷ್ಟು ಪುಣ್ಯವಂತಲ್ಲಿ ಬಂದರೆ ಈ ಸಮುದ್ರದಲ್ಲಿ ಸಾಕಷ್ಟು ಮೀನುಗಳು ಸಿಗುತ್ತೆ. ಕಾಣೆ, ವಜ್ರ ಸಿಗುತ್ತೆ, ಆಮೇಲೆ ಭೂತಾಯಿ, ಸಾಕಷ್ಟು ಪ್ರಾನ್ಸ್, ಏಡಿ ಸಿಗುತ್ತೆ, ಕ್ರ್ಯಾಬ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದು ಯಾವ ಜಾತಿನೇ ಗೊತ್ತಿಲ್ಲ. ಸಮುದ್ರದಲ್ಲಿ ಹಾಗೆ ಇರುತ್ತೆ. ನೀವು ಅಷ್ಟೇ, ಎಷ್ಟೊಂದು ಜಾತಿಗಳಿದೆ, ಎಷ್ಟೊಂದು ಥರ ಮನುಷ್ಯರಿದ್ದಾರೆ. ಎಲ್ಲರ ಜೊತೆ ಸೇರಿ ಬಾಳ್ತಿದ್ರೆ ನೀವು ನಿಜವಾಗ್ಲೂ ಪುಣ್ಯ ಮಾಡ್ತೀವಿ. ಅದನ್ನು ಯೋಚನೆ ಮಾಡಬೇಕಾದ ಅಷ್ಟೇ. ನಾವು ಎಲ್ಲೂ ಬಾಳ್ತೀವಿ ಅನ್ನೋದು ಮುಖ್ಯ, ಯಾರ ಜೊತೆ ಬಾಳ್ತೀವಿ ಅನ್ನೋದು ಮುಖ್ಯ, ಎಲ್ಲರೂ ಬೇಕು ಅನ್ನೋದು ಮುಖ್ಯ. ಯಾಕಂದ್ರೆ ಅದು ಕೌಂಟ್ ಆಗುತ್ತೆ. ಯಾಕಂದ್ರೆ ಯಾರು ಏನೇನೋ ಮಾತಾಡ್ತಾರೆ, ಬಟ್ ನಮ್ಗೆ ಏನು ಬೇಕು ನಮಗೆ ಗೊತ್ತು ಅಷ್ಟೇ. ಯಾಕಂದ್ರೆ ಇನ್ನೊಂದು ಬೆರಳು ಇದೆಯಲ್ಲ, ಅವತ್ತು ಎಲೆಕ್ಷನ್ ಈ ಬೆರಳು ನಿಶ್ಚಯ ಮಾಡ್ತಾರೆ ಯಾರು ಆಗಬೇಕು ಅಂತ. ಬಟ್ ಅದಕ್ಕೂ ಮುಂಚೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾದ ವ್ಯಕ್ತಿಗೆ ಆಗ್ತಾ ಇಲ್ಲ ಅನ್ನೋದು ಯೋಚನೆ ಮಾಡಿಬಿಟ್ರೆ ಖಂಡಿತ ಯಾರು ಮಾತು ಕೇಳೋದು ಬೇಡ. ಎಷ್ಟೋ ಯಾರೆಲ್ಲ ಮಾತಾಡ್ತಾರೆ, ಟಿವಿ ವಿಡಿಯೋ ಬರುತ್ತೆ, ಅಲ್ಲಿ ಇವ್ರು ಆಗ್ತಾರೆ, ಅವ್ರು ಆಗ್ತಾರೆ, ಅವ್ರ ಮಾತು ಇಲ್ಲ. ನಿಮ್ಮ ಬುದ್ಧಿ ನಿಮಗೆ ಅನುಕೂಲ ಆಗಿದೆಯಾ ಇಲ್ವಾ ಅದನ್ನು ಯೋಚನೆ ಮಾಡಬೇಕು. ಇವ್ರು ಮಾಡ್ತಾರೆ ನಮಗೆ ಇರಬೇಕು. ಅವಾಗಲೇ ಎಲ್ಲರೂ ಬರಬೇಕು, ಹೊಸದಾಗೆ ಬರೋದು, ಯಾರು ಟ್ರೈಂಡ್ ಆಗಿ ಬರಲ್ಲ. ಆಗಿನ ಕಾಲದಿಂದ ಪಾಲಿಟಿಕ್ಸ್ ಯಾರು ಟ್ರೈಂಡ್ ಆಗಿ ಬರಲ್ಲ. ಕೆಲವರೇ ಮಹಾತ್ಮ ಗಾಂಧಿ ಆಗಿರೋದು, ಕೆಲವರೇ ನೆಹರು ಆಗೋದು, ಕೆಲವರೇ ಅಂಬೇಡ್ಕರ್ ಆಗೋದು, ಎಲ್ಲರೂ ಆಗಕ್ಕಾಗಲ್ಲ. ಅದು ಕೆಲವರಿಗೆ ಅಷ್ಟೊಂದು ಕೆಲಸ ಅಷ್ಟೇ. ಪ್ರತಿಯೊಬ್ಬರೂ ಮಾಡಿದಂತೆ ಬರ್ತಾರೆ, ಏನು ಮಾಡಿದ್ರೆ ನಮಗೆ ಗೊತ್ತಾಗಲ್ಲ. ಬಟ್ ನಂಬಿಕೆ ಬೇಕು. ಅದಕ್ಕೆ ಈ ಬೇರೆ ನಿಶ್ಚಯ ಮಾಡಿ ನಾವು ಅಂದ್ಕೊಂಡ್ಬಿಟ್ರೆ, ನಾವು ನೇರವಾಗಿ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ಕೊಂಡ್ಬಿಟ್ರೆ, ಅವಾಗ ಒಬ್ಬನ ಒಂದು ಭವಿಷ್ಯ, ಒಬ್ಬನ ಒಂದು ಇದು, ಒಬ್ಬನ ಒಂದು ಗುರುಸೋ ಒಂದು ಲಕ್ಷಣ ನಿಜವಾಗ್ಲೂ ಆ ದೇವರು ತಾಕತ್ತು ಕೊಡಬೇಕಾಗುತ್ತೆ. ನಿಮ್ಮ ಮನಸ್ಸು ಕೇಳಿ, ನಿಮ್ಮ ಬುದ್ಧಿ ಉಪಯೋಗಿಸಿ, ಬೇರೆ ಯಾರು ಕೇಳಿ ಮಾಡ್ತಾರ. ಇವಾಗ ನಾವು ಬರ್ತೀವಿ, ನಾವು ಬಂದು ಕೇಳಬೇಕಾದ ಕರ್ತವ್ಯ ನಮ್ದು. ನೀವು ಮಾತಾಡ್ತೀವಿ, ನೀವು ಕೇಳಬೇಕಾದ್ರೆ ನಾವು ಏನು ಮಾತಾಡ್ತಿದ್ದೀವಿ, ಇದರಿಂದ ಮಾತಾಡ್ತೀವ ಇಲ್ಲ ಬುದ್ಧಿ ಉಪಯೋಗಿಸಿ ಮಾತಾಡ್ತೀವ ಅಂತ ಯೋಚನೆ ಮಾಡಬೇಕು. ಒಬ್ಬನ ಮಾತಾಡಬೇಕು. ಸ್ವಲ್ಪ ತಪ್ಪು ಒಬ್ಬ ಬರ್ತಾ ಇಲ್ಲ, ಅದ್ರ ಕಡೆ ಗಮನ. ಮನುಷ್ಯ ಹೋಗ್ಬಿಟ್ಟು ಕ್ಷಮಿಸಬೇಕು, ಬದುಕಿಸಬೇಕು, ಅದೇ ಮನುಷ್ಯನ ಧರ್ಮ ಅಂತ. ಅದು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನಾನು ಬಂದಿರೋದು ಶಿವರಾಜ್ಕುಮಾರ್ ನೋಡ್ಬೇಡಿ, ನನ್ನ ಗೀತದ ಗಂಡ ಬಂದಿದ್ದೀನಿ ನೋಡ್ಬೇಡಿ. ನಾನೇನು ಒಂದು ಭ್ರಮೆ ಇಲ್ಲ. ನಾನು ಮಾತಾಡೋದು ಅರ್ಥ ಆಗಿದೆ, ಮನಸ್ಸಿಗೆ ಬಿಟ್ಟಿದ್ರೆ ಖಂಡಿತ ಕೆಲಸ ಮಾಡ್ತಾರೆ. ಆ ತಾಕತ್ತಿದೆ. ಯಾಕಂದ್ರೆ ಏನು ಬಂದೇ ಇಲ್ಲ, ನಾವು ಬೈದೂರಿಗೆ ಇಲ್ಲ, ಈ ಜಾಗದಲ್ಲಿ ಅವಾಗ ಬರ್ತಾ ಇರ್ತೀವಿ. ನನ್ನ ಇಂಡಸ್ಟ್ರಿ ಬಂದು 38 ವರ್ಷ ಆಯಿತು. 38 ವರ್ಷದಿಂದ ಸಾಕಷ್ಟು ಸಿನಿಮಾ, ಅಪ್ಪಾಜಿ ಅಂತ ನಾನೇ ಜಾಸ್ತಿ ಸಿನಿಮಾ ಮಾಡಿದ್ದೀನಿ. ಜೊತೆಗೆ ಗೀತಾನು ಬಂದಿದ್ದಾರೆ. 38 ವರ್ಷ ಆಯ್ತು ಮದುವೆ ಆಯ್ತು. ಮಕ್ಕಳು ಇಬ್ಬರು ಬೆಳೆದಿದ್ದಾರೆ. ಒಬ್ಬರು ಮದುವೆ ಆಗಿದೆ, ಅಳಿಯನು ಡಾಕ್ಟರ್. ಸೊ ಎಲ್ಲ ಒಂದು ಇದನ್ನು ನೋಡಿದ್ದಾರೆ. ಒಂದು ಮಗಳಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ತಾಯಿಯಾಗಿ, ಅತ್ತೆಯಾಗಿ. ಸೊ ಇಷ್ಟೆಲ್ಲ ನೆರವೇರಿಸಿದ್ರು. ನಿಮ್ಮ ಒಂದು ಇದನ್ನ ನೆರವೇರಿಸಲು ಅವರು ಆ ಕೆಪಾಸಿಟಿ ಇರುವ ಅವ್ರಿಗೆ ಖಂಡಿತ ಇದೆ. ಧೈರ್ಯ ಮಾಡಿ ಮನಸ್ಸಾರ ಕೊಡ್ಬೇಕು. ನೋಡಿ, ಮನಸ್ಸಾರ ಕೊಟ್ಟು ನೋಡಿ, ಖಂಡಿತ ಈ ಜಾಗ ಆ ಜಾಗ ಏನು ಬೈದು ದೂರ ಇದೆ. ಮನಸ್ಸಿದ್ರೆ ಮಾರ್ಗ. ನಾವು ಇರ್ತೀವಿ. ನಾನೇ ಶೂಟಿಂಗ್ ಇದ್ದೆ, ಕಂಟಿನ್ಯೂ ಶೂಟಿಂಗ್ ಇದ್ದೆ. ಆದ್ಮೇಲೆ ಇಲ್ಲಿ ಬರ್ಬೇಕಾದ್ರೆ ಬೆಳಗ್ಗೆ 5 ಗಂಟೆ, ನೈಟ್ ಶೂಟಿಂಗ್ 9-10 ಗಂಟೆ ಹೋಗ್ಬೇಕು. ಬೆಳಗ್ಗೆ 5 ಗಂಟೆ ಫ್ಲೈಟ್, ಮನೇಲಿ ಬಂದು 2 ಅವರು. ಅದೇ ಬಂದೆ. ಯಾಕೆ ಬಂದೆ? ನನ್ನ ಹೆಂಡತಿಗೋಸ್ಕರ ಬಂದೆ. ಅವ್ರು ನಿಂತ್ಕೊಂಡಿದ್ದಾರೆ. ಅವರು ಒಂದು ಆಸೆ ಪಟ್ಟಿದ್ದಾರೆ. ಆ ಆಸೆ ನೆರವೇರಿಸಬೇಕಾದ ಒಂದು ಗಂಟೆ ಕರ್ತವ್ಯ. ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ಧೈರ್ಯವಾಗಿ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ನನ್ನ ನಂಬಿಕೆ ಇಟ್ಟು ಅವ್ರನ್ನ ನೆಲೆಸಿ ನೋಡಿ. ಜೈ ಜೈ.